ದೇಶದಾದ್ಯಂತ ನೀಟ್ ಎಕ್ಸಾಮ್ಗೆ ಕೌಂಟ್ ಡೌನ್ ಶುರುವಾಗಿದೆ. ಕೇಂದ್ರಗಳಲ್ಲಿ ಸಿದ್ಧತೆ ಆಗ್ತಾ ಇದೆ. ಮಲ್ಲೇಶ್ವರಂನ ಸರ್ಕಾರಿ ಬಾಲಕರ ಕಾಲೇಜಿನಲ್ಲಿ ತಯಾರಿ ನಡೀತಾ ಇದೆ. ಈ ಕೇಂದ್ರದಲ್ಲಿ 384 ವಿದ್ಯಾರ್ಥಿಗಳು ಪರೀಕ್ಷೆ ಬರೆಯಲಿದ್ದಾರೆ. ಮರುಪರೀಕ್ಷೆ ಇದು. ಈಗ ಕೌಂಟ್ ಡೌನ್ ಶುರುವಾಗಿದೆ. ಕೇಂದ್ರಗಳಲ್ಲಿ ಸಕಲ ಸಿದ್ಧತೆ ಬಂದೋಬಸ್ತ್ ಮಾಡಿಕೊಂಡಿದ್ದಾರೆ. ಮಲ್ಲೇಶ್ವರಂನ ಸರ್ಕಾರಿ ಬಾಲಕರ ಕಾಲೇಜಿನಲ್ಲೂ ಕೂಡ ತಯಾರಿ ನಡೀತಾ ಇದೆ. ಈ ಕೇಂದ್ರದಲ್ಲಿ 384 ವಿದ್ಯಾರ್ಥಿಗಳು ಪರೀಕ್ಷೆ ಬರೀತಾ ಇದ್ದಾರೆ. 11 ಗಂಟೆಗೆ ಪರೀಕ್ಷಾ ಕೇಂದ್ರ ಓಪನ್ ಆಗುತ್ತೆ. 1 ಗಂಟೆ 30 ನಿಮಿಷದ ಒಳಗೆ ಬರಬೇಕು. ಅದಾದ ಮೇಲೆ ಬಂದ್ರೆ ನೋ ಎಂಟ್ರಿ. 2 ಗಂಟೆಗೆ ಎಕ್ಸಾಮ್ ಶುರುವಾಗ್ಬಿಡುತ್ತೆ. ಸಿಸಿಟಿವಿ ಹೈ ಸೆಕ್ಯೂರಿಟಿ ಮೂಲಕ ಪರೀಕ್ಷೆ ನಡೆಸೋದಕ್ಕೆ ತಯಾರಿ ನಡೀತಾ ಇದೆ. ಪರೀಕ್ಷೆಗೆ ವಿದ್ಯಾರ್ಥಿಗಳು ಪೆನ್ ಕೂಡ ತರೋ ಹಾಗಿಲ್ಲ. ನ್ಯಾಷನಲ್ ಟ್ರೈನಿಂಗ್ ಏಜೆನ್ಸಿ ಅಂದ್ರೆ NTA ನೀಡುವ ಪೆನ್ನಲ್ಲೇ ನೀಟ್ ಪರೀಕ್ಷೆ ಬರೀಬೇಕು. ವಿದ್ಯಾರ್ಥಿಗಳು ಕೇವಲ ಸರ್ಕಾರಿ ID ಪ್ರೂಫ್ ತಂದ್ರೆ ಸಾಕು. ಈಗಾಗಲೇ ವಸ್ತ್ರ ಸಂಹಿತೆಯನ್ನ ಗಮನದಲ್ಲಿಟ್ಕೊಂಡು ಸಿಬ್ಬಂದಿಗೆ ಟ್ರೈನಿಂಗ್ ಅನ್ನ ಕೂಡ NTA ನೀಡಿದೆ. ನಿಮಗೆ ಗೊತ್ತಿದೆ, ನೀಟ್ ಎಕ್ಸಾಮ್ ಕೇವಲ ನಮ್ಮ ರಾಜ್ಯದಲ್ಲ, ಇಡೀ ದೇಶದಲ್ಲೇ ಸಂಚಲನವನ್ನ ಸೃಷ್ಟಿ ಮಾಡಿರೋದು. 11 ವಿದ್ಯಾರ್ಥಿಗಳ ಸಾವಿಗೆ ಕಾರಣವಾಗಿರೋದು ಪರೀಕ್ಷಾ ಪತ್ರಿಕೆ ಲೀಕ್ ಔಟ್ ಆಯಿತು. ಅದಾದ ನಂತರದಲ್ಲಿ ತಂದಂತಹ ಕೆಲವೊಂದಷ್ಟು ರೂಲ್ಸ್ ಕಂಡೀಷನ್ಸ್ ಕೇಂದ್ರ ಸರ್ಕಾರದಲ್ಲೂ ಕೂಡ ಬಹಳ ದೊಡ್ಡ ಮಟ್ಟಿಗೆ ಇದಕ್ಕೆ ಕಾನೂನನ್ನು ತರಲೇಬೇಕು ಅಂತ ಪ್ರತಿಭಟನೆಗಿಳಿದ್ರು ವಿದ್ಯಾರ್ಥಿಗಳು. ಅದಾದ ನಂತರದಲ್ಲಿ ನಿಮಗೆ ಗೊತ್ತಿರೋ ಹಾಗೆ CJP ಪಾರ್ಟಿ ಕೂಡ ರಾಜೀನಾಮೆ ಕೊಡಬೇಕು ಶಿಕ್ಷಣ ಸಚಿವರು ಅಂತ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಆಯಿತು. ಅದಾದ ನಂತರದಲ್ಲಿ ಹೆಚ್ಚಿನ ಅವಧಿಯ ಸಮಯವನ್ನ ಕೊಡೋದ್ರ ಮೂಲಕ ಅಂದ್ರೆ 1/4 ಗಂಟೆ ಎಕ್ಸ್ಟ್ರಾ ಕೊಟ್ಟಿದ್ದಾರೆ. ಬಿಗಿ ಭದ್ರತೆಯನ್ನ ಮಾಡಿಕೊಳ್ಳಲಾಗಿದೆ. ಪರೀಕ್ಷಾ ಪತ್ರಿಕೆಯನ್ನ ಸೋರಿಕೆ ಮಾಡಬಾರ್ದು ಅನ್ನುವಂತಹ ಕಾರಣಕ್ಕೆ ಹೆಲಿಕಾಪ್ಟರ್ನಲ್ಲಿ ಪರೀಕ್ಷಾ ಪತ್ರಿಕೆಯನ್ನ ಕೂಡ ತಂದಿದ್ದಾಗಿದೆ. 11 ಗಂಟೆಗೆ ಎಕ್ಸಾಮ್ ಶುರುವಾಗುತ್ತೆ. ಈಗಾಗಲೇ ಅದಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಈವನ್ ನೀವು ಪೆನ್ ಕೂಡ ತಗೊಂಡು ಹೋಗೋದು ಬೇಡ. ನಿಮಗೆ ಗೊತ್ತಿರೋ ಹಾಗೆ ಎಲೆಕ್ಟ್ರಾನಿಕ್ ವಸ್ತುಗಳನ್ನ ನಿಷೇಧ ಮಾಡಲಾಗಿದೆ. ಅದರಲ್ಲಿ ಪೆನ್ಗಳನ್ನು ಕೂಡ ತಗೊಂಡು ಬಂದು ಕೆಲವೊಂದಷ್ಟು ಕಾಪಿ ಮಾಡೋದು ಅಥವಾ ಎಲೆಕ್ಟ್ರಾನಿಕ್ ಸಾಧನಗಳನ್ನು ಅಳವಡಿಕೆ ಮಾಡ್ಕೊಂಡು ಬರೋದು, ಈ ಟೆನ್ಷನ್ನೇ ಬೇಡ, ತಲೆನೋವೇ ಬೇಡ. ಪರೀಕ್ಷೆಗೆ ಬನ್ನಿ ಸಾಕು, ಅದು ಇನ್ ಟೈಮಿಗೆ ಬನ್ನಿ. ಈ ಎಲ್ಲ ಆದೇಶವನ್ನ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ಜೊತೆಗೆ ನಮ್ಮ ಪ್ರತಿನಿಧಿ ಸುಷ್ಮಿತಾ ಪೂಜಾರಿ ಮಲ್ಲೇಶ್ವರಂ ಪರೀಕ್ಷಾ ಕೇಂದ್ರದ ಸಹ ಅಧೀಕ್ಷಕ ಕರಣಿ ಉಮಾಕಾಂತ್ ಅವರನ್ನ ಈ ವಿಚಾರವಾಗಿ ಮಾತನಾಡಿಸಿದ್ದಾರೆ. ಒಮ್ಮೆ ನೋಡ್ಕೊಂಡು ಬನ್ನಿ. ನೀಟ್ ಮರು ಎಕ್ಸಾಮ್ ದೇಶದಾದ್ಯಂತ ನಡೀತಾ ಇದೆ. ಹೀಗಾಗಿ ಬೇಕಾದಂತಹ ತಯಾರಿಗಳನ್ನು ಕೂಡ ಕಾಲೇಜ್ಗಳಲ್ಲಿ ಮಾಡ್ಕೊಳ್ಳಲಾಗಿದೆ. ಹಾಗಾದ್ರೆ ಈ ಒಂದು ನೀಟ್ ಎಕ್ಸಾಮ್ಗೆ ಯಾವೆಲ್ಲ ರೀತಿಯ ತಯಾರಿಗಳು ಆಗಿದೆ ಅಂತ ತಿಳಿಸ್ಲಿಕ್ಕೆ ನಮ್ಮ ಜೊತೆ ಮಲ್ಲೇಶ್ವರಂ ಎಕ್ಸಾಮ್ ಸೆಂಟರ್ನ ಸಹ ಅಧೀಕ್ಷಕರಾಗಿರುವಂತಹ ಕರಣಿ ಉಮಾಕಾಂತ್ ಅವರಿದ್ದಾರೆ. ಅವ್ರನ್ನ ನಾನು ಮಾತಾಡ್ಸ್ತಾ ಹೋಗ್ತೀನಿ. ಸರ್, ಇವತ್ತು ಎಕ್ಸಾಮ್ ಮತ್ತೆ ನಡೀತಾ ಇದೆ, ಬಹಳ ಸ್ಟ್ರಿಕ್ಟ್ ಆಗಿ ನಡೀತಾ ಇದೆ. ಯಾವೆಲ್ಲ ರೀತಿಯ ತಯಾರಿಗಳು ನೀವು ಮಾಡ್ಕೊಂಡಿದ್ದೀರಿ? ಸ್ಟ್ರಿಕ್ಟ್ ಆಗಿ ಅಂತ ಹೇಳಿದ್ರೆ ಲಾಸ್ಟ್ ಟೈಮ್ ಕೂಡ ಮಾಡೋದಿದ್ದಾರೆ ಸರ್, ಸ್ಟ್ರಿಕ್ಟ್ ಆಗಿ ಮಾಡ್ತಾ ಇದ್ದಾರೆ. ಈ ಸಲ ಎಕ್ಸ್ಟ್ರಾ ಕೇರ್ ಅಂದರೆ ಪ್ರಶ್ನೆ ಪತ್ರಿಕೆ ಲೀಕ್ ಆದಂಗೆ ವ್ಯವಸ್ಥೆ ಮಾಡ್ಕೊಂಡು ಹೋಗಿದ್ದಾರೆ. ನಮ್ಮಲ್ಲಿ ಸ್ಟ್ರಿಕ್ಟ್ ಆಗಿ ಅಂದರೆ ಎಲ್ಲ ಫ್ರಿಸ್ಕಿಂಗು ಮಾಡ್ತಕ್ಕಂಥ ವ್ಯವಸ್ಥೆ ಇದೆ. ಪೊಲೀಸ್ ಸೆಕ್ಯೂರಿಟಿ ಬರ್ತಾ ಹೋಗ್ತಾರೆ, ಜೊತೆಗೆ ಬಯೋಮೆಟ್ರಿಕ್ ಕೂಡ ಆಪರೇಷನ್ ಮಾಡ್ತಾ ಹೋಗ್ತಾರೆ. ಎಲ್ಲ ರೀತಿಯಿಂದ ವ್ಯವಸ್ಥೆ ಮಾಡ್ತಾ ಹೋಗಿ ಸಮಸ್ಯೆ ಇಲ್ಲ. ಟೋಟಲ್ ಇಲ್ಲಿ ಎಷ್ಟು ವಿದ್ಯಾರ್ಥಿಗಳು ಎಕ್ಸಾಮ್ ಬರೀತಾ ಇದ್ದಾರೆ? ನಮ್ಮ ಕಾಲೇಜಲ್ಲಿ 384 ವಿದ್ಯಾರ್ಥಿಗಳು ಎಕ್ಸಾಮ್ ಬರೀತಾ ಇದ್ದಾರೆ. 16 ರೂಮ್ಗಳ ವ್ಯವಸ್ಥೆ ಮಾಡ್ತಾ ಹೋಗಿದ್ವಿ. ಒಂದು ರೂಮ್ 24 ವಿದ್ಯಾರ್ಥಿ ಹತ್ರ ವ್ಯವಸ್ಥೆ ಮಾಡ್ತಾ ಹೋಗಿದ್ವಿ. ವ್ಯವಸ್ಥೆ ಚೆನ್ನಾಗಿ ಮಾಡ್ತಾ ಹೋಗಿ. ಎಷ್ಟು ಸಿಬ್ಬಂದಿ ನಿಯೋಜನೆ ಆಗಿದೆ ಸರ್? ನಮ್ಮಲ್ಲಿ 32 ಜನ NGTs ಬರ್ತಾ ಹೋಗ್ತಾರೆ. ಮತ್ತೆ 3 ಜನ ಆಫೀಸ್ ಸ್ಟಾಫ್ ಇರ್ತಾರೆ, ಇನ್ನು 3 ಜನ DO ಕಂಪ್ಲೇಜ್ ಇರ್ತಾರೆ. ಒಟ್ಟಿನಲ್ಲಿ 32 ಜನ ಇದ್ದಾರೆ ನಮ್ಮಲ್ಲಿ. ಎಷ್ಟು ಗಂಟೆಗೆ ಒಳಗೆ ಅಲೋ ಮಾಡ್ತೀರಾ ಸರ್? ಮತ್ತೆ ಯಾವ ರೀತಿಯಲ್ಲಿ ಇರುತ್ತೆ ಪರಿಶೀಲನೆ? ಪರಿಶೀಲನೆ ಯಾವ ಥರ ಅಂದರೆ ಫಸ್ಟಿಗೆ ಬೆಳಗ್ಗೆ 11 ಗಂಟೆ ಮಕ್ಕಳು ಬರ್ತಾರೆ. 11 to 1:30 ಬರೋಕ್ಕೆ ಅವಕಾಶ ಇದೆ. ಆ ಮಧ್ಯದಲ್ಲಿ ಫ್ರಿಸ್ಕಿಂಗ್, ಆ ಟೈಮಲ್ಲಿ ಫ್ರಿಸ್ಕಿಂಗ್ ಮಾಡ್ತಾ ಹೋಗ್ತೀವಿ, ಸೆಕ್ಯೂರಿಟಿ ಚೆಕ್ ಮಾಡ್ತಾ ಹೋಗ್ತೀವಿ. ಬಟ್ಟೆಗಳಿದ್ದರೆ ಬಟ್ಟೆಗಳ ಬಗ್ಗೆ ಅಲರ್ಟ್ ತಿಳಿಸ್ಕೊಡ್ತಾ ಬರ್ತೀವಿ. ಒಳಗೆ ಬರಬೇಕು, ಇದ್ದರೆ ಬರಬೇಕಾದ್ರೆ ಅವ್ರಿಗೆ ಬರ್ತಕ್ಕಂಥ 3 ಐಟಮ್ಸ್ ಇರಬೇಕು ಒಟ್ಟಿನ ಹತ್ರ. ಒಂದು ಅಡ್ಮಿಟ್ ಕಾರ್ಡ್ ಇರಬೇಕು, ಇನ್ನೊಂದು ID ಕಾರ್ಡ್ ಇರಬೇಕು. ID ಕಾರ್ಡಲ್ಲಿ ಪಾಸ್ಪೋರ್ಟ್ ಇರ್ಬೋದು, ಅಥವಾ ಆಧಾರ್ ಕಾರ್ಡ್ ಆಗಿರ್ಬೋದು, ಅಥವಾ ಡ್ರೈವಿಂಗ್ ಲೈಸೆನ್ಸ್ ಆಗಿರ್ಬೋದು, ಮತ್ತು ಕಾಲೇಜ್ ID, ಹಳೆ ಕಾಲೇಜ್ ID ಕಾರ್ಡ್ ಇದ್ರೂ ಒಪ್ಕೊಳ್ತೀವಿ ಅದನ್ನು. ಮತ್ತು ವೋಟರ್ ID ಕೂಡ ವ್ಯವಸ್ಥೆ ಮಾಡೋಕ್ಕಾಗ್ತಾ ಹೋಗುತ್ತೆ. ಸರ್, ಕೆಲವೊಂದಿಷ್ಟು ಜನ ಜೀನ್ಸ್ ಹಾಕಿರ್ಬೋದಾಗಿತ್ತು, ಫುಲ್ ಸ್ಲೀವ್ಸ್ ಹಾಕ್ತಾರೆ, ಶೂಸ್ ಹಾಕ್ತಾರೆ, ಹೈ ಹೀಲ್ಸ್ ಹಾಕ್ತಾರೆ, ಕ್ಲಿಪ್ಗಳು ಹಾಕ್ತಾರೆ. ಇವ್ರನ್ನ ಅಲೋ ಮಾಡ್ತೀವಿ ಸರ್? ಮತ್ತೆ ಮಾಂಗಲ್ಯ ಸರ, ಕಾಲುಂಗ್ರ ಇವುಗಳಿಗೆ ಯಾವ ರೀತಿಯಲ್ಲಿ ಇದೆ ನಿಯಮ? ಸೆಕ್ಯೂರಿಟಿ ಚೆಕ್ ಒಳಗಡೆ ಏನು ಮಾಡ್ತೀವಿ ಅಂದರೆ ನಾವು ಫಸ್ಟಿಗೆ ನೋಡ್ತೀವಿ, ಅವ್ರು ಫಸ್ಟಿಗೆ ವಾರ್ನ್ ಮಾಡ್ತೀವಿ. ಹಾಫ್ ಶರ್ಟ್ಗೆ ಪರ್ಮಿಷನ್ಸ್ ಇದೆ, ಜೀನ್ಸ್ ಪ್ಯಾಂಟಿಗೆ ಪರ್ಮಿಷನ್ಸ್ ಇಲ್ಲ, ಶೂಸ್ಗೆ ಪರ್ಮಿಷನ್ಸ್ ಇಲ್ಲ. ಆದರೂ ಸಹ ಅನ್ಎವಿಟೇಬಲ್ ಇರ್ತಕ್ಕಂಥ ಪರಿಸ್ಥಿತಿ, ಕೆಲವರು ಫಿಸಿಕಲಿ ಇದಿರ್ತಾರೆ, ಅಂಥವ್ರಿಗೆ ಶೂ ಹಾಕೊಳ್ಳಬೇಕು. ಅಂಥವ್ರಿಗೆ ಕ್ರಾಸ್ ಚೆಕ್ ಮಾಡಿ ಫಿಸ್ಕಿಂಗ್ ಮಾಡಿ ಒಳಗೆ ಬಿಡ್ತೀವಿ ಅದನ್ನ. ಅದರಿಂದ ಸಮಸ್ಯೆ ಆಗಲ್ಲ. ಮತ್ತು ಹೆಣ್ಮಕ್ಳಿಗೆ ಏನಂತಂದರೆ ಇಯರಿಂಗ್ಸು, ಆರ್ನಮೆಂಟ್ಸ್ ಇರ್ತಕ್ಕಂಥ ತೆಗಿಬೇಕಾಗ್ತಾ ಹೋಗುತ್ತೆ. ಯಾವುದೇ ಥರ ಬೆಲ್ಟ್ ಆಗಿರಲಿ, ಜೆಂಟ್ಸಿಗೆ ಲೇಡೀಸ್ ಆಗಿರಲಿ ಬೆಲ್ಟ್ ಹಾಕೊಳ್ಳೋಂಗಿಲ್ಲ, ಮತ್ತು ಈ ಥರ ದಾರ ಹಾಕೊಳ್ಳೋಂಗಿಲ್ಲ, ಮತ್ತು ವಾಚಸ್ ಹಾಕೊಳ್ಳೋಕೆ ಅವಕಾಶ ಇಲ್ಲ. ಯಾಕಂದರೆ ವಾಚಸ್ ರೂಮಲ್ಲಿ ವ್ಯವಸ್ಥೆ ಮಾಡಿತಾ ಹೋಗಿದ್ದೀವಿ ನಾನು. ಹಾಗಾಗಿ ಬೆಲ್ಟು, ಆರ್ನಮೆಂಟ್ಸು ಮತ್ತು ಶೂಸು ಹಾಕೋಕ್ಕೆ ಅವಕಾಶ ಇಲ್ಲ ಒಟ್ಟಿನಲ್ಲಿ.
ಸರ್, ಇವಾಗ ಮಾಂಗಲ್ಯ ಸರ ಆಗಿರಬಹುದು ಅಥವಾ ಕಾಲುಂಗ್ರ, ಹಿಜಾಬು, ಇವೆಲ್ಲವೂ ಕೂಡ ಕನ್ಫ್ಯೂಷನ್ ಇದೆ. ಜನಿವಾರ ಇವಕ್ಕೆಲ್ಲ ಅವಕಾಶ ಇದೆಯಾ, ಹೇಗೆ ಸರ್? ಇದರಲ್ಲಿ ಈ ಸಲ ವ್ಯವಸ್ಥೆ ಮಾಡಿದ್ದಾರೆ, ಅವರೇ ಡೈರೆಕ್ಷನ್ ಕೊಡ್ತಾ ಹೋಗಿದ್ದಾರೆ. ಆ ಥರದ ಪ್ರಾಪರ್ ಸ್ಕೂಟಿನ್ ಮಾಡ್ಬೇಕಂತ ಹೇಳಿದ್ದಾರೆ. ಫ್ರಿಸ್ಕಿಂಗ್ ಟೀಮ್ ಇದೆ, ಲೇಡೀಸ್ಗೆ ಸಪ್ರೇಟ್ ಫ್ರಿಸ್ಕಿಂಗ್ ಟೀಮ್ ಇರುತ್ತೆ, ಜೆಂಟ್ಸ್ ಸಪ್ರೇಟ್ ಇರ್ತಕ್ಕಂಥ ನೋಡ್ತಾ ಬರ್ತೀವಿ. ಆವಾಗ ಏನು ಮಾಡ್ತಾರೆ, ಫ್ರಿಸ್ಕಿಂಗ್ ಕರೆಕ್ಟಾಗಿ ನೋಡ್ಬಿಟ್ಟು ವ್ಯವಸ್ಥೆ ಮಾಡಿ ಚೆಕ್ ಮಾಡಿ ಒಳಗೆ ಬಿಡ್ತಾರೆ. ಎಲ್ಲವೂ ಕೂಡ ರೆಡಿ ಆಗಿದೆ ಸರ್, ಸಕಲ ಎಲ್ಲ ವ್ಯವಸ್ಥೆ ಆಗಿದೆ, ಎಲ್ಲ ವ್ಯವಸ್ಥೆ ಮಾಡ್ತಾ ಹೋಗಿದ್ವಿ. ಪರೀಕ್ಷೆ ಇರೋದು 2 ರಿಂದ 5 ಕಾಲವರೆಗೂ ಪರೀಕ್ಷೆ ಇದೆ. ಆ ವಿದ್ಯಾರ್ಥಿಗಳು ಮುಗಿದ ಮೇಲೆ ನಾವು ಮತ್ತೆ ಎಲ್ಲ ಬಂಡ್ಲು ವಾಪಸ್ ಕಳ್ಸೋಕೆ ವ್ಯವಸ್ಥೆ ಮಾಡ್ತೀವಿ. 5 ಕಾಲವರೆಗೂ ವಿದ್ಯಾರ್ಥಿಗಳು ಇರಲೇಬೇಕು. ಸರ್, ಏನೋ ಹೇಳಿಕ್ ಬಂದು ಒಂದು ಸತಿ ವಿದ್ಯಾರ್ಥಿ ಕಾಲೇಜಿನೊಳಗಡೆ ಫ್ರಿಸ್ಕಿಂಗ್ ಆಗಿ ಎಂಟ್ರಿ ಆದ್ಮೇಲೆ ಯಾವುದೇ ಕಾರಣಕ್ಕೂ ಅವರು ಈಚ್ ಕಡೆ ಹೋಗ್ಲಿಕ್ಕಿಲ್ಲ. 5 ಕಾಲದಂಕ ಅವರು ಫುಲ್ಲು ನಮ್ಮ ಕಾಲೇಜಿನ ಆವರಣದಲ್ಲಿ ಅವರು ಇರಬೇಕಾಗತ್ತೆ. ಇದೊಂದು ಮೇಲೆ ನೀರಿನ ವ್ಯವಸ್ಥೆ ನಾವು 1/2 ಲೀಟರ್ ಪರ್ ಸ್ಟೂಡೆಂಟ್ ನಾವು ಅವ್ರಿಗೇನೆ ಕೊಟ್ಬಿಡ್ತೀವಿ ಡೆಸ್ಕ್ಗೆ ನೀರು. ಅವರು ಬೇಕಿದ್ರೆ ಟ್ರಾನ್ಸ್ಪರೆಂಟ್ ವಾಟರ್ ಬಾಟ್ಲಲ್ಲಿ ಅವರು ತಗೊಂಡ್ ಬರ್ಬೋದು. ಬಟ್ ನಾವು ನಮ್ಮ ಕಡೆಯಿಂದ ಒಂದು 1/2 ಲೀಟರ್ ವಾಟರ್ ಬಾಟಲ್ನ ಪ್ರತಿಯೊಂದು ಸ್ಟೂಡೆಂಟ್ಗೂ ನಾವು ಕೊಡ್ತಾ ಇದ್ದೀವಿ. ಅದಕ್ಕೆ ಕನ್ವೀನಿಯನ್ಸ್ ಅವ್ರ ಓನ್ ಪೆನ್ ತರಂಗಿಲ್ಲ. ನಮಗೆ ನೀಟ್ ಅವರು ಸಪ್ರೇಟ್ ಆಗಿ ಪೆನ್ಗಳನ್ನ ಪ್ರೊವೈಡ್ ಮಾಡಿದ್ದಾರೆ. ಆ ಒಂದು ಪೆನ್ ಮಾತ್ರ ಬಳಸೋದಕ್ಕೆ ಅವಕಾಶ ಇದೆ. ಒಂದು ಹೇಳೋದು ಏನಂದ್ರೆ, ಆದಷ್ಟು ಬೇಗ ಅವರು ಈ ಒಂದು ಪರೀಕ್ಷಾ ಕೇಂದ್ರಗಳಿಗೆ ಬಂದು ಬಯೋಮೆಟ್ರಿಕ್ ಸ್ಕ್ರೀನ್ ಪ್ರೊಸೆಸ್ ಎಲ್ಲ ಮಾಡಿಕೊಂಡು ಒಳಗಡೆ ಹೋದ್ರೆ ಅವ್ರಿಗೆ ಟೆನ್ಷನ್ ಫ್ರೀ ಇರುತ್ತೆ. ಅದು ನಮ್ಮ ಅನಿಸಿಕೆ ಮೇಡಮ್. ಮೇಡಮ್, ಈಗ ಆಲ್ರೆಡಿ ಇದು ಸೆಕೆಂಡ್ ಟೈಮ್ ಎಕ್ಸಾಮ್ ಆಗ್ತಾ ಇರೋದ್ರಿಂದ ಒಂದು ಕಂಟ್ರೋಲ್ ರೂಮ್ ವ್ಯವಸ್ಥೆನ ಸ್ಟೇಟ್ ಲೆವೆಲಲ್ಲೂ ಮಾಡಿದ್ವಿ. ಅಪಾರ್ಟ್ ಫ್ರಮ್ ಸೆಂಟ್ರಲ್ಲು ಸ್ಟೇಟ್ ಲೆವೆಲಲ್ಲೂ ಒಂದು ಕಂಟ್ರೋಲ್ ರೂಮನ್ನು ಮಾಡಿದ್ವಿ. ಟೋಟಲ್ಲು 68 ಸೆಂಟರ್ಸಲ್ಲಿ ನೀಟ್ ಎಕ್ಸಾಮ್ ಆಗ್ತಾ ಇದೆ. ಹಾಗಾಗಿ ಸ್ಟೇಟ್ ಲೆವೆಲ್ ಕಂಟ್ರೋಲ್ ರೂಮನ್ನು ನಮ್ಮ ಡೆಪ್ಟಿ ಡೈರೆಕ್ಟರ್ ಬ್ಯಾಂಗ್ಳೂರ್ ನಾರ್ತ್ ಆ್ಯಂಡ್ ಬ್ಯಾಂಗ್ಳೂರ್ ಸೌತ್ ಇದರಲ್ಲಿ ಮಾಡ್ತಾ ಇದ್ದೀವಿ. ಈಚ್ ಆ್ಯಂಡ್ ಎವ್ರಿ ಮೂಮೆಂಟ್ ಆಫ್ ದಿ ಇದು ಕ್ವಶನ್ ಪೇಪರ್ ಆಗಿರ್ಬೋದು, ಎಕ್ಸಾಮ್ ಮೆಟೀರಿಯಲ್ಸ್ ಆಗಿರ್ಬೋದು, ಪ್ರತಿ ಸ್ಟೇಜಲ್ಲಿ ಎಲ್ಲೆಲ್ಲಿ ಯಾವ ಥರ ಏನು ಪ್ರೋಸೆಸ್ ನಡೀತಾ ಇದೆ, ಎಲ್ಲಾರು ಇಕಪ್ಸ್ ಏನಾರು ಇದೆಯಾ, ಪ್ರಾಬ್ಲಮ್ಸ್ ಇದೆಯಾ, ಎಲ್ಲದನ್ನು ಮಾನಿಟರ್ ಮಾಡ್ತಾ ಇದ್ದೀವಿ. ಈ ಎಕ್ಸಾಮಲ್ಲಿ 68 ಸೆಂಟ್ರ್ ಚೀಫ್ ಏನಿದಾರೋ ಅವ್ರು ಏನೇ ಪ್ರಾಬ್ಲಮ್ ಆದರೂ ಕಂಟ್ರೋಲ್ ರೂಮಿಗೆ ಫೋನ್ ಮಾಡಿ ಅವ್ರು ಏನು ಪ್ರಾಬ್ಲಮ್ ಇಶ್ಯೂಸ್ ಇದನ್ನು ಅದನ್ನ ಅಡ್ರೆಸ್ ಮಾಡ್ಬೋದು. ಅದಕ್ಕೆ ಇಮಿಡಿಯೇಟ್ ಸೊಲ್ಯೂಷನ್ ನಾವು ಕೊಡ್ತಾ ಇದ್ದೀವಿ. ಶಂಕರ್ ಅಂತ ಹೇಳಿ, ನಾನು ಕಂಟ್ರೋಲ್ ರೂಮ್ ಇನ್ಚಾರ್ಜ್ ಇದ್ದೀನಿ. ಇದಿಷ್ಟು ಇಲ್ಲಿರುವಂತಹ ಮೇಲ್ವಿಚಾರಕ ಸಿಬ್ಬಂದಿಗಳು ಹೇಳ್ತಾ ಇರುವಂತದ್ದು. ಯಾವುದೇ ರೀತಿಯಲ್ಲಿ ಅಭ್ಯರ್ಥಿಗಳು ಪೆನ್ನು ಸಹ ತೆಗೆದುಕೊಂಡು ಹೋಗೋಂಗಿಲ್ಲ. ಕೇವಲ ಅವ್ರ ID ಕಾರ್ಡ್ ಏನಿದೆ ಆ ಒಂದು ಪ್ರೂಫ್ ಮಾತ್ರ ಹೊರತುಪಡಿಸಿ ಬೇರೆ ಯಾವುದೇ ವಸ್ತುಗಳನ್ನ ತೆಗೆದುಕೊಂಡು ಹೋಗೋದಿಲ್ಲ. ಆ ರೀತಿಯಲ್ಲಿ ಕಟ್ಟುನಿಟ್ಟಿನ ಕ್ರಮವನ್ನ ವಹಿಸಲಾಗಿದೆ ಅಂತ ಹೇಳಿ ಇಲ್ಲಿರುವಂತಹ ಮೇಲ್ವಿಚಾರಕ ಸಿಬ್ಬಂದಿಗಳು ತಿಳಿಸ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಪ್ರಶಾಂತ್ ಜೊತೆ ಸುಷ್ಮಿತಾ ಪೂಜಾರಿ, ಪವರ್ ಟಿವಿ, ಬೆಂಗಳೂರು.